90 ಇದೆಯಲ್ಲ ಅಲ್ಲಿ ಒಂದು ಗುಂಡ್ ಪಿನ್ ಹಾಕ್ಸ್ಬಿಡೋದು. ನಾವ್ ಎಷ್ಟೆಲ್ಲ ಇದ್ರು 90 ಸುಮ್ಮನೆ ನೋಡ್ಕೊಂಡು ಕೂತಿರ್ಬೇಕಂತ. ಹೋಗಿದ್ ಕಡೆಗೆಲ್ಲ ತಿಂಡಿ ತಿನ್ನಕ್ಕೂ ರೂಮ್ ಬುಕ್ ಮಾಡಕ್ಕಾಗತ್ತಾ? ಇದು ಕದ್ಲಗೆರೆ ಹತ್ರನೇ ನಮ್ಗೆ ಈ ತರ ವ್ಯೂ ಸಿಗ್ತಾ ಇದೆ. ಇಲ್ಲೇ ಗರುಡ ಕಂಬ ಇದೆ. ಮುಟ್ಟಿದ್ರೆ ತಣ್ಣಗಾಗುತ್ತೆ, ಸಖತ್ ತಣ್ಣಗಾಗುತ್ತೆ ನೋಡು. ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಗೊತ್ತಾ, ಇವತ್ತು ಎಲ್ಲರಿಗೂ ತುಂಬ ಪರಿಚಯ ಇರುವಂಥ ತುಂಬ ಜನಪ್ರಿಯವಾದಂಥ ಸ್ಥಳ. ಅದು ಬರೀ ಸಿನಿಮಾದವ್ರಿಗೆ ಮಾತ್ರ ಅಲ್ಲ, ಒಂದು ಧಾರ್ಮಿಕವಾಗಿಯೂ ಕೂಡ ಒಂದು ತುಂಬ ಪ್ರಸಿದ್ಧವಾದಂಥ ಒಂದು ಸ್ಥಳ ಇದಾಗಿದೆ. ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ನೂರು ಇನ್ನೂ ಟಚ್ ಆಗ್ತಿಲ್ಲ, ಪಾತಾಗಿ ಹೋಗ್ತಾ ಇದ್ದೀರಾ ಪಾತಾಗಿ. ಇದು ಬೆಂಗಳೂರಿಂದ ಮೇಲ್ಕೋಟೆಗೆ 137 ಕಿಲೋಮೀಟರ್ ಇದೆ. 137 ಕಿಲೋಮೀಟರು 2.5 ಗಂಟೆ ಜರ್ನಿನ ತಗೋತಾ ಇದೆ ಇಲ್ಲಿಗೆ. ಇದು ಒಂದು ಪ್ರಸಿದ್ಧವಾಗಿರುವಂಥ ಸ್ಥಳ ಆಗಿರೋದ್ರಿಂದ ಅದ್ರ ಪಕ್ಕನೇ ಇವರ ಫ್ರೆಂಡ್ ಒಬ್ರದ್ದು ಫಂಕ್ಷನ್ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗೋಣ, ನಿಯರ್ ಬೈ ಇರೋದ್ರಿಂದ ಸ್ವಲ್ಪ ಹೋಗೋಣ ಅಂತ ಹೇಳ್ಬಿಟ್ಟು, ತುಂಬ ಹತ್ರ ಇದೆ, ತುಂಬ ಚೆನ್ನಾಗಿರುವಂಥ ಪ್ಲೇಸು, ಮತ್ತೆ ಹೋಗಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲರೂ. ಮತ್ತೆ ರೋಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿಂದ ಮಂಡ್ಯಕ್ಕೆ ರೀಚ್ ಆಗೋದು ಬೇಗ ಒಂದು ಕಲವರಲ್ಲಿ ರೀಚ್ ಆಗ್ತೀವಿ. ಅಲ್ಲಿಂದ ಆಚೆಗೆ ಸ್ವಲ್ಪ ವಿಲೇಜ್ ರೋಡ್ಗಳು ಇರೋದ್ರಿಂದ, ಹಳ್ಳಿಗಳ ರೋಡು, ಅಕ್ಕಪಕ್ಕ ಹಳ್ಳಿಗಳು ತುಂಬ ಜಾಸ್ತಿ ಸಿಗುತ್ತೆ. ಹಂಗಾಗಿ ನಾವು ಸ್ವಲ್ಪ ರೀಚ್ ಆಗೋದು 2.5 hour ತೋರಿಸ್ತಾ ಇದೆ ಜರ್ನಿ. ಹಿಂಗ್ ಡೌನ್ ಹೋದಾಗ ಒಂಚೂರು ಹಿಂಗ್ ಅಂದ್ಬಿಟ್ರೆ ಸರ್, ಇಲ್ಲ ನಾನೇ ಗ್ಲಾಸ್ ಹಾಕ್ಬಿಟ್ಟು ಒಂದು ಇದಾಕ್ಬಿಡ್ತೀನಿ. 100 ಮೇಲೆ ಇದ್ರು ಬರೀ 100ರಲ್ಲೇ ಇರ್ಬೇಕು. ಹಂಗೆಲ್ಲ ಕಣಲ್ಲ, ಅದೆಲ್ಲ ಆ ಗ್ಲಾಸ್ ಇದೆಯಲ್ಲ ಇದನ್ನ ಓಪನ್ ಮಾಡಿಸ್ಬಿಟ್ಟು ಆ 90 ಇದೆಯಲ್ಲ ಅಲ್ಲಿ ಒಂದು ಗುಂಡ್ ಪಿನ್ ಹಾಕ್ಸ್ಬಿಡೋದು. ನಾವ್ ಎಷ್ಟೆಲ್ಲ ಇದ್ರು ಬರೀ 90 ಸುಮ್ಮನೆ ನೋಡ್ಕೊಂಡು ಕೂತಿರ್ಬೇಕಂತ. 100 ಮೇಲೆ ನನಗೆ ಅದೇನೋ 80-90 ಒಳಗಡೆ ಇರ್ಬೇಕು ಗಾಡಿ, ಸೇಫ್ಟಿಯಾಗಿ ಹೋಗ್ತೀವಿ. ಅಲ್ಲ, ನನ್ಗದು ಗೊತ್ತಿಲ್ಲಪ್ಪ. ತಗೊಂಡು ಹೇಳ್ಬೇಕಂದ್ರೆ ತಗೊಳ್ತಿದ್ದೇನೆ, ಹೆಂಗ್ ಹೋಗ್ಬೇಕು ಅದನ್ನ ಹೇಳು ಸಾಹೇಬ್ರೆ. ನೀವು ಲ್ಯಾಂಬೋರ್ಗಿನಿ ತಗೊಳ್ಳಿ, 150ರಲ್ಲೇ ಹೋಗಿ 200ರಲ್ಲೇ ಹೋಗಿ. ಲ್ಯಾಂಬೋರ್ಗಿನಿ ಅನ್ಕೋ. ಹೀಗೆ ಮಾತಾಡ್ಕೊಂಡು ಮೇಲ್ಕೋಟೆಗೆ ಹೋಗುವಂತ ದಾರಿ ತುಂಬಾನೇ ಒಂದು ಹಸಿರಿನಿಂದ ಕೂಡಿತ್ತು. ನಿಮ್ಗೆ ಹೋಗೋಗಿದ್ ಕಡೆಗೆಲ್ಲ ತಿಂಡಿ ತಿನ್ನಕ್ಕೂ ರೂಮ್ ಬುಕ್ ಮಾಡಕ್ಕಾಗತ್ತಾ? ಏನೋ ರೆಸ್ಟ್ ಮಾಡಕ್ಕೆ ಹೋಗಿ ತಿಂಡಿ ತಿನ್ನಕ್ಕೂ ರೂಮ್ ಮಾಡಕ್ಕಾಗತ್ತಾ? ಮನೆಯಿಂದಲೇ ತಿಂಡಿನ ತಗೊಂಡೋಗಿದ್ರಿಂದ ದೇವಸ್ಥಾನ ಸಿಕ್ತು, ಅಲ್ಲೇ ಕೂತ್ಕೊಂಡು ತಿಂಡಿನ ಮುಗಿಸಿದ್ವಿ. ಸೂಪರ್ ಆಗಿದೆ. ರೋಡ್ ಕೂಡ ತುಂಬಾನೇ ಚೆನ್ನಾಗಿದೆ, ಆರಾಮಾಗಿ ನಾವು ಬೇಗನೆ ರೀಚ್ ಆಗ್ಬೋದು. ಕೋಟೆ ಇಲ್ಲಿಂದ 9 ಕಿಲೋಮೀಟರ್ ದೂರ ಇದೆ. ಈ ಕಡೆಗೆ ಹೋದ್ರೆ ಮೈಸೂರು. ನಾವು ಬಂದಿದ್ದು ಮಂಡ್ಯ ರೋಡ್ ಕಡೆಯಿಂದ. ಇಲ್ಲಿಂದ ಒಂದು 9 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಮೇಲ್ಕೋಟೆ ನಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ತುಂಬಾ ಇದೆ. ಒಂದು ವಿಚಾರಗಳನ್ನು ನಮಗೆ ತಿಳಿದಷ್ಟನ್ನು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಕದ್ಲಗೆರೆ ಹತ್ರನೇ ನಮ್ಗೆ ಈ ಥರ ವ್ಯೂ ಸಿಗ್ತಾ ಇದೆ. ಮೇಲ್ಗಡೆ ಇರ್ತಕ್ಕಂಥ ಇದಕ್ಕೆ ಮೇಲ್ಕೋಟೆ ಅಂತ ಏನಕ್ಕೆ ಹೆಸರು ಇದೆ ಅಂತಂದರೆ, ಮೇಲ್ಭಾಗದಲ್ಲಿ ಇರೋದ್ರಿಂದ, ತುಂಬ ಮೇಲ್ಭಾಗದಲ್ಲಿ ಇರೋದ್ರಿಂದ, ಮತ್ತು ಸುತ್ತುವರೆದಿರ್ತಕ್ಕಂಥ ಕೋಟೆ ನೋಡಿ, ಸುತ್ತನೂ ಕೂಡ ಕೋಟೆ ಥರನೇ ಕಾಣಿಸುತ್ತೆ. ಸುತ್ತುವರೆದಿರ್ತಕ್ಕಂಥ ಕೋಟೆ ಇರೋದ್ರಿಂದ ಈ ಒಂದು ಜಾಗಕ್ಕೆ ಮೇಲ್ಕೋಟೆ ಅಂತ ಹೆಸರು ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೂಪರ್. ರೋಡ್ ಸ್ವಲ್ಪ ಕರು ಸಿಗುತ್ತೆ ಹತ್ತತ್ರ ಮೇಲ್ಕೋಟೆ ಹತ್ರ ಹೋದಾಗ. ಹಿಂಗೋದ್ರೆ ಶ್ರವಣಬೆಳಗೊಳ. ಇದೇ ಮುಖ್ಯ ದ್ವಾರ. ಎಂಟ್ರೆನ್ಸ್ ಫೀಸ್ ತಗೋತಿದ್ರಲ್ಲಿ 20 ರೂಪೀಸ್ ತಗೋತಾರೆ.
ಇಲ್ಲಿಂದನೇ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೆ. ನಾವು ಇವಾಗ ಹೊರಟಿರೋದು ಚಲುವನಾರಾಯಣ ಸ್ವಾಮಿ ಟೆಂಪಲ್ಗೆ. ಇಲ್ಲಿ ಹತ್ರದಲ್ಲೇ ಅಲ್ಲೇ ದಾರಿ ಹೇಗೆ ಹೋಗಬೇಕು ಅಕ್ಕ ತಂಗಿ ಏರ್ಕೊಳ್ಳೋಕ್ಕೆ ಮತ್ತು ರಾಯಿಗೋಪುರಕ್ಕೆ ಅಂತ ಅಲ್ಲೇ ಕೂಡ ಹಾಕಿದ್ದಾರೆ. ನಾವು ಇವಾಗ ರೀಚ್ ಆಗಿದ್ದು ಚಲುವನಾರಾಯಣ ಇಲ್ಲೇ ಸಿಗ್ಬಿಡುತ್ತೆ ನಮಗೆ ನಿಯರ್ ಬೈ. ಇಲ್ಲೇ ಗರುಡ ಕಂಬ ಇದೆ. ಫಸ್ಟು ಬರ್ತಾ ಇದ್ದ ಹಾಗೇ ಸಿಗ್ತಕ್ಕಂಥ ಈ ಒಂದು ಚಲುವನಾರಾಯಣ ಸ್ವಾಮಿ ಇಲ್ಲಿ ಕೆಳಗಡೆನೇ ಸಿಗುತ್ತೆ ಈ ಒಂದು ದೇವಸ್ಥಾನ. ಕಾಣಿಸ್ತಾ ಇದೆ ನೋಡಿ. ಪ್ರೋಕ್ಷಣೆ ಮಾಡೋದು. ಈ ಒಂದು ಗೋಪುರ ಏನಿದೆ ಗರುಡ ರೀತಿ ಇರ್ತಕ್ಕಂಥ ಈ ಒಂದು ಗೋಪುರ ತುಂಬಾ ವಿಶೇಷವಾದಂಥದ್ದು. ಇದೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ. ನಾವು ಇವತ್ತು ಬಂದಾಗ ತುಂಬಾ ಫ್ರೀ ಇತ್ತು ದೇವಸ್ಥಾನ. ಸೊ ಎಲ್ಲರೂ ಈಸಿಯಾಗೇ ಹೋಗ್ತಿದ್ದಾರೆ, ಯಾವುದೇ ಥರದ್ದು ಏನು ರಶ್ ಆಗಲಿ ಏನೂ ಇರಲಿಲ್ಲ. ದರ್ಶನ ಕೂಡ ಆಯಿತು ನಮಗೆ. ತುಂಬ ಹಳೆಯದಾದಂಥ ತುಂಬ ಪುರಾತನವಾದಂಥ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಒಂದು ದೇವಸ್ಥಾನ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತೀವಿ. ಅಲ್ಲಿ ಅಲೋ ಇರೋದಿಲ್ಲ ವಿಡಿಯೋ ಮತ್ತು ಯಾವುದೇ ಥರದ್ದು ಫೋಟೋಸ್ ತೆಗಿಯಲಿಕ್ಕೆ. ಇತನ್ಯ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದು. ಮೂಲ ದೇವರು ಇರುವಂಥದ್ದು ಇಲ್ಲೇ ನಾರಾಯಣ ಸ್ವಾಮಿ ದೇವಸ್ಥಾನ. ಬಂದಾಗ ಯಾವುದೋ ಫಂಕ್ಷನ್ ನಡೀತಿದೆ ಇಲ್ಲಿ? ಇಲ್ಲ, ಇವಾಗ ಯಾವುದು ಫಂಕ್ಷನ್ ಇಲ್ಲ. ಇವಾಗ ಸ್ವಲ್ಪ ಫ್ರೀಯಾಗಿ ಇದೆ ಇವತ್ತು. ದರ್ಶನ ಎಲ್ಲ ತುಂಬ ಸೂಪರಾಗಾಯಿತು. ದರ್ಶನ ಮಾತ್ರ ಅಷ್ಟು ಚೆನ್ನಾಗಿ ದರ್ಶನ ಕೊಟ್ಟರು ಇವತ್ತು ನಮಗೆ. ತುಂಬಾ ಫ್ರೀಯಾಗಿದ್ದರಿಂದ ಒಳ್ಳೆ ರೀತಿಯ ದರ್ಶನ ಅಂತ ಇದೆಲ್ಲ ಮಂಟಪಗಳು. ಈ ಮಂಟಪಗಳಲ್ಲಿ ಏನಾದರೂ ವಾದ್ಯಘೋಷ ಆ ಥರದ್ದು ಏನಾದರೂ ಮಾಡ್ತಾರೆ ನಾವು ಫಂಕ್ಷನ್ಗಳಿದ್ದಾಗ. ಮೂಲ ದೇವರು ಇರುವಂಥದ್ದು ಇಲ್ಲೇ. ಕೆಲವೊಂದೊಂದು ಶಾಸನಗಳೆಲ್ಲ ಬರೆದಿದ್ದಾರೆ ನೋಡಿ. ಇಲ್ಲಿ ಶಾಸನಗಳು ಎಲ್ಲ ಶಾಸನಗಳದೆಲ್ಲ ಇದೆ. ಇದು ಹೊಯ್ಸಳರ ಕಾಲದ ಒಂದು ಇದಿತ್ತಲ್ಲ, ಸೊ ಹಾಗಾಗಿ ಆ ಕಾಲದ ಶಾಸನಗಳು ವಿಷ್ಣುವರ್ಧನನ ಕಾಲದಲ್ಲಿ ಕೆತ್ತಿರ್ತಕ್ಕಂಥ ಈ ಒಂದು ಇದೆಲ್ಲ ಶಾಸನಗಳಿದೆ. ಇಲ್ಲಿ ರಾಮಾನುಜಾಚಾರ್ಯರು ಅಂತ ಕೆತ್ತಿದ್ದಾರೆ. ಅದು ಉತ್ತರದಿರ್ಬೇಕು. ಉತ್ಸವ ಇದು ಯದುಗಿರಿ ಅಮ್ಮನವರ ಸನ್ನಿಧಿ ಇರ್ತಕ್ಕಂಥ ಒಂದು ಪ್ಲೇಸು. ಇದು ದೇವಸ್ಥಾನದ ಒಳಗಡೆನೇ ಇರ್ತಕ್ಕಂಥ ಒಂದು ಜಾಗ ಇದಾಗಿದೆ. ಅಮ್ಮನವರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯಿತು ನಮಗೆ. ತುಂಬ ಅಂತಂದರೆ ತುಂಬಾ ಫ್ರೀ ಇತ್ತು ಅವತ್ತು. ಯಾವುದೇ ವಿಶೇಷ ಪೂಜೆಗಳಾಗಲಿ ಏನು ಇರದೇ ಇರೋದ್ರಿಂದ ಜನ ಕೂಡ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ದರ್ಶನಗಳೆಲ್ಲ ತುಂಬಾ ಚೆನ್ನಾಗಿ ನಮಗೆ ಸಿಕ್ಕಿತ್ತು ಅವತ್ತು. ಎಷ್ಟು ಚೆನ್ನಾಗಿರ್ತಕ್ಕಂಥ ಅದ್ಭುತವಾದಂಥ ಕೆತ್ತನೆಗಳಲ್ಲ, ಎಷ್ಟು ಚೆನ್ನಾಗಿದೆ. ಎಷ್ಟು ಸಣ್ಣದಾಗಿ ಕೆತ್ತಿದ್ದಾರೆ ನೋಡಿ. ಅವತ್ತಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಕಲ್ಲಿನ ಕೆತ್ತನೆಗಳು. ಅದು ಯಾವ ಥರ ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ. ಇಷ್ಟು ಕಲ್ಲಲ್ಲಿ ಹೆಂಗೆ ಸಾಧ್ಯ ಇದೆ ಅಲ್ಲ? ಮುಟ್ಟಿದ್ರೆ ತಣ್ಣಗಾಗುತ್ತೆ, ಸಖತ್ತು ತಣ್ಣಗಾಗುತ್ತೆ ನೋಡು, ಅಷ್ಟು ತಣ್ಣಗಾಗುತ್ತೆ. ಇದು ಯದುಗಿರಿ ಅಮ್ಮನವರ ದೇವಸ್ಥಾನ ಸನ್ನಿಧಿ. ಇದು ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಈ ಕೆತ್ತನೆಗಳೆಲ್ಲ ತುಂಬ ಒಂದು ಗಮನ ಸೆಳೀತಾ ಇದ್ವು. ಇಲ್ಲಿ ಹುಷಾರು ಬಿದ್ದೋದಿರ. ತುಂಬ ಸೂಪರಾಗಿದ್ದಂಥ ಕಲ್ಲಿನ ಕೆತ್ತನೆ. ಅನನ್ಯ ಈ ಕಡೆ ಬನ್ನಿ. ಇದು ರಾಮಾನುಜಾಚಾರ್ಯರ ಸನ್ನಿಧಿಯಾಗಿತ್ತು. ಇಲ್ಲೂ ಪೂಜೆಗಳು ನಡೀತಾ ಇತ್ತು. ನಾವು ಕೂಡ ದರ್ಶನವನ್ನು ಮಾಡಿ ಅಲ್ಲಿಂದ ಹೋದ್ವಿ. ನಾವು ಹೊರಟಂಥ ಟೈಮ್ಗೆ ನೆಲದಲ್ಲಿ ಇರ್ತಕ್ಕಂಥ ಈ ಒಂದು ಕೆತ್ತನೆ ತುಂಬ ಆಕರ್ಷಣೀಯವಾಗಿತ್ತು. ನಾವು ಇದ್ರ ಬಗ್ಗೆ ನೆಕ್ಸ್ಟು ಕೇಳಿದಾಗ ಏನು ಇದು ಮಾಡ್ತಾಯಿದ್ರು ಅವರು ಅದ್ರ ಬಗ್ಗೆ ನಮಗೆ ಕೆಲವೊಂದೊಂದು ಇನ್ಫಾರ್ಮೇಷನನ್ನು ಅದ್ರ ಬಗ್ಗೆ ಕೊಟ್ಟಾಗ ನಮಗೆ ತುಂಬಾ ಒಂದು ಆಶ್ಚರ್ಯ ಆಯಿತು. ಅದನ್ನು ಈ ವಿಡಿಯೋದಲ್ಲಿ ಹಾಕ್ಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ಆ ವಿಡಿಯೋದಲ್ಲಿ ನಾನು ಅವ್ರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತನ್ನೋದನ್ನು ಅವರ ಒಂದು ಮಾತಲ್ಲೇ ನಾವು ಕೇಳ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮೇಲ್ಕೋಟೆ ಬಗ್ಗೆ.
ನಾವು ಇವಾಗ ಚಲುವನಾರಾಯಣ ಸ್ವಾಮಿಯ ದರ್ಶನವನ್ನು ಮುಗಿಸಿ ನಾವು ಅಲ್ಲಿಂದ ನೆಕ್ಸ್ಟು ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ವಿಶೇಷ ಪೂಜೆ ಅವು ಇವು ನಡೀತಾ ಇರ್ತಾರೆ. ತಿಂಗಳಿಗೂ ನಮ್ಮ ಪೂಜೆ ಇವಾಗ ಏನೂ ಇಲ್ಲ ಅಲ್ಲ, ಇವಾಗ ಫ್ರೀಯಾಗಿ. ಹಾಗೆ ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಏನು ಇದೆ, ಯಾವ ಟೈಮಲ್ಲಿ ಇಲ್ಲಿ ರಶ್ ಜಾಸ್ತಿ ಇರ್ತಾರೆ ಆ ಥರದ್ದೆಲ್ಲ ನಾವು ಕೇಳಿಕೊಂಡು ಅಲ್ಲಿಂದ ನಾವು ಚಲುವನಾರಾಯಣ ಸ್ವಾಮಿ ದೇವಸ್ಥಾನನೆಲ್ಲ ನೀಟಾಗಿ ನೋಡಿಕೊಂಡು ಮತ್ತೆ ನಾವು ನೆಕ್ಸ್ಟು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿಗೆ ಹೋಗುವಂಥ ಟೈಮಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಮತ್ತು ಪ್ಲೇಸಸ್ ಇದೆ ಅದ್ರ ಬಗ್ಗೆನೇ ನಾವು ಮಾತಾಡಿಕೊಂಡು, ಅಂದರೆ ಇಲ್ಲಿ ತುಂಬ ಮುಖ್ಯವಾಗಿ ಇರುವಂಥದ್ದು ಚಲುವನಾರಾಯಣ ಸ್ವಾಮಿ ದೇವಸ್ಥಾನ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ಪಂಚಕಲ್ಯಾಣಿ ಮತ್ತು ಅಕ್ಕ ತಂಗಿರ ಕೊಳ, ರಾಯಗೋಪುರ ಮತ್ತು ಧನುಷ್ಕೋಡಿ. ಇಷ್ಟು ಪ್ಲೇಸನ್ನು ಒನ್ ಡೇ ಟ್ರಿಪ್ಪಲ್ಲಿ ಆರಾಮಾಗಿ ಕವರ್ ಮಾಡ್ಕೊಂಡು ಬರ್ಬೋದಾಗಿರುತ್ತೆ ಬೇಗ ಹೊರಟ್ರೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.